ನಾಶವೋ ಸಂತತಿಯ ವೃದ್ಧಿಯೋ ಏನೋ ಇಂದು ಎಲ್ಲೆಡೆ ನವಿಲುಗಳ ಓಡಾಟ ಹೆಚ್ಚಾಗಿದೆ. ಕೆಲವು ವರ್ಷಗಳ ಹಿಂದೆ ನವಿಲುಗಳನ್ನ ನೋಡಲು ಯಾವುದೋ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಬೇಕಾಗಿತ್ತು. ಆದರೆ ಇಂದು ಬಹುತೇಕ ಎಲ್ಲಾ ಕಡೆಗಳಲ್ಲಿ ನವಿಲುಗಳು ಕಾಣಸಿಗೋದು ಸಾಮಾನ್ಯವಾಗಿದೆ. ತನ್ನ ಕೃಷಿ ಭೂಮಿ ವಿಸ್ತರಣೆಯ ಪೈಪೋಟಿಯಲ್ಲಿ ಇದ್ದಬದ್ದ ಗುಡ್ಡ ಕಾಡುಗಳನ್ನು ನೆಲಸಮ ಮಾಡಲಾಗುತ್ತಿದ್ದು, ಗುಡ್ಡಗಳ ಕುರುಚಲು ಕಾಡುಗಳ ಮಧ್ಯೆ ಇದ್ದ ನವಿಲುಗಳು ಇಂದು ಮನೆ ಬಾಗಿಲವರೆಗೂ ಬರಲಾರಂಭಿಸಿವೆ. ಇನ್ನು ಹೆಣ್ಣು ನವಿಲನ್ನು ಆಕರ್ಷಿಸಲು ಗಂಡು ನವಿಲುಗಳ ನರ್ತನದ ಅಪರೂಪದ ದೃಶ್ಯಗಳು ಕಣ್ಣಿಗೆ ಬೀಳುತ್ತಿವೆ. ತನ್ನ ಸಂಗಾತಿಯನ್ನ ತನ್ನತ್ತ ಆಕರ್ಷಿಸಲು ಗಂಡು ನವಿಲುಗಳು ಹುಲುಸಾಗಿ ಬೆಳೆದ ಗರಿಗಳನ್ನು ಚದುರಿ ನರ್ತಿಸುವ ದೃಶ್ಯ ಕಣ್ಮನ ಸೆಳೆಯುತ್ತದೆ. ಕಣ್ಣುಗಳ ಆಕಾರ ಹೊಂದಿರುವ ಗರಿಗಳನ್ನು ಹಿಂದೊಮ್ಮೆ ಮುಂದೊಮ್ಮೆ ತೂಗಾಡಿಸುವ ನವಿಲು ಒಂದು ಕ್ಷಣ ಎಲ್ಲರನ್ನ ತನ್ನತ್ತ ಸೆಳೆಯುತ್ತವೆ. ಸಂಘಜೀವಿಗಳಾಗಿ ಬದುಕುವ ಈ ನವಿಲುಗಳ ಹಿಂಡಿನಲ್ಲಿ 10ಕ್ಕೂ ಮಿಕ್ಕಿದ ನವಿಲುಗಳು ಜೊತೆಯಾಗಿಯೇ ಬದುಕುತ್ತವೆ. ಹಿಂದೆ ಕಾಡಿನಲ್ಲಿ ಸಿಕ್ಕ ಹುಳ ಹಾವುಗಳನ್ನ ತಿಂದು ಬದುಕುತ್ತಿದ್ದ ನವಿಲುಗಳು ಇಂದು ಕೃಷಿ ತೋಟಗಳಿಗೆ ಲಗ್ಗೆ ಇಡುತ್ತಿದ್ದು, ಅಲ್ಲಿ ಸಿಗುವ ಆಹಾರವನ್ನ ತಿಂದು ಬದುಕುತ್ತಿವೆ. ನವಿಲುಗಳ ಆವಾಸ ಸ್ಥಾನಗಳನ್ನು ವಶಪಡಿಸಿಕೊಂಡ ಕೃಷಿಕರಿಗೆ ಈ ವ್ಯವಸ್ಥೆ ಇದೀಗ ಸಮಸ್ಯೆಯಾಗಿ ಬದಲಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ.